ಯುಗಾದಿ ಹಬ್ಬ ಇದೇ ತಿಂಗಳು ಮಾರ್ಚ್ 19ನೇ ತಾರೀಕಿನಂದು ಯುಗಾದಿ ಹಬ್ಬ ಇರ್ತಕ್ಕಂಥದ್ದು. ಹೌದು, ಯುಗಾದಿ ಹಬ್ಬದಂದು ನೀವು ಗೋಧಿ ಹಿಟ್ಟಿನಿಂದ ಈ ಒಂದು ಕೆಲಸವನ್ನು ಮಾಡಿದ್ರೆ ನಿಮಗೆ ನೆಮ್ಮದಿ ಸಿಗುತ್ತೆ, ಐಶ್ವರ್ಯ ಸಿಗುತ್ತೆ, ಅದೇ ರೀತಿ ಶುಭ ಫಲಗಳು ನಿಮ್ಮದಾಗುತ್ತೆ. ಹಾಗಿದ್ರೆ ಬನ್ನಿ, ಗೋಧಿ ಹಿಟ್ಟಿನಿಂದ ಯಾವ ಒಂದು ಕೆಲಸವನ್ನು ನೀವು ಮಾಡಬೇಕಾಗಿರುತ್ತೆ, ಜೊತೆಗೆ ಪೂಜೆ ಮಾಡೋದಕ್ಕಿಂತ ಮೊದಲು ನೀವು ಬೆಳಗ್ಗೆ ಎದ್ದು ಏನೇನು ಕೆಲಸಗಳನ್ನು ಮಾಡಬೇಕಾಗತ್ತೆ, ಬನ್ನಿ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ಹೌದು, ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನಾದರೆ ತಿಳ್ಕೊತಾ ಹೋಗೋಣ. ಹೌದು, ನೀವು ಯುಗಾದಿ ಹಬ್ಬದಂದು ಈ ಒಂದು ಕೆಲಸವನ್ನು ಮಾಡಿದರೆ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಧಾರ್ಮಿಕ ನಂಬಿಕೆಗಳಾದರೆ ಇರ್ತಕ್ಕಂಥದ್ದು. ಸೊ ನೋಡಿ, ಮೊದಲಿಗೆ ಯುಗಾದಿ ಹಬ್ಬವನ್ನು ಭಾರತೀಯರೆಲ್ಲ ಹೊಸ ವರ್ಷದ ದಿನವೆಂದು ಆಚರಣೆ ಮಾಡಲಾಗತ್ತೆ. ಅದೇ ದಿನದಂದು ನೀವು ಬೆಳಗ್ಗೆ ಎದ್ದು ನದಿ ಸ್ನಾನ ಮಾಡಬೇಕಾಗತ್ತೆ. ಅಫ್ಕೋರ್ಸ್ ಎಲ್ಲರಿಗೂ ಇದು ಕಷ್ಟಕರವಾಗಿರುತ್ತೆ. ಸೊ ಆ ಕಾರಣದಿಂದಾಗಿ ನಿಮ್ಮ ಹತ್ತಿರ ನದಿ ಯಾವುದು ಇಲ್ಲ ಅಂತಿದ್ರೆ, ಪುಣ್ಯ ನದಿಯ ನೀರೇನಾದರೂ ನಿಮ್ಮ ಬಳಿ ಇದ್ದರೆ ಆ ಒಂದು ನೀರನ್ನು ನೀವು ಸ್ನಾನ ಮಾಡ್ತಕ್ಕಂತಹ ನೀರಿಗೆ ಬೆರೆಸಿ ಸ್ನಾನವನ್ನು ಮಾಡ್ಬೋದಾಗಿರುತ್ತೆ. ಅದು ಸಾಧ್ಯ ಆಗಿಲ್ಲ ಅಂತಂದರೆ ನೀವು ಸ್ನಾನ ಮಾಡುವಾಗ ನೀರನ್ನು ನಿಮ್ಮ ತಲೆ ಮೇಲೆ ಹಾಕ್ಕೊಳ್ಳುವಾಗ ಪುಣ್ಯ ನದಿಗಳ ಹೆಸರನ್ನು ಹೇಳಿ ನೀವು ಸ್ನಾನವನ್ನು ಮಾಡಬೇಕಾಗಿರುತ್ತೆ. ಸ್ನಾನ ಮುಗಿದ ನಂತರ ಅಫ್ಕೋರ್ಸ್ ದೇವರ ಪೂಜೆಯನ್ನು ನೀವು ಮಾಡಬೇಕಾಗಿರುತ್ತೆ. ಪೂಜೆ ಮಾಡಿದ ನಂತರ ನಿಮ್ಮ ಮನೆಯ ಮುಂದೆ 27 ಮಣ್ಣಿನ ದೀಪಗಳನ್ನು ಬೆಳಗಿಸಿ. ಅದಾದ ನಂತರ ನೀರಿಗೆ ಉಪ್ಪನ್ನು ಬೆರೆಸಿ ಸ್ನಾನ ಮಾಡುವಾಗ, ಓಕೆನಾ, ಸ್ನಾನ ಮಾಡುವಾಗ ನೀರಕ್ಕೆ ಸ್ವಲ್ಪ ಉಪ್ಪನ್ನು ಬೆಳೆಸಿ ಸ್ನಾನ ಮಾಡಿದ್ರೆ ನಿಮಗೆ 6 ವರ್ಷ ಪುಣ್ಯ ಸಿಗುತ್ತೆ ಅಂತ ಹೇಳಿ ಧಾರ್ಮಿಕ ನಂಬಿಕೆ ಇರ್ತಕ್ಕಂಥದ್ದು. ಅದೇ ರೀತಿ ನದಿಯಲ್ಲಿ ಸ್ನಾನ ಮಾಡಿದರೆ, ಹಬ್ಬದ ದಿನದಂದು ನದಿಯಲ್ಲಿ ಸ್ನಾನ ಮಾಡಿದರೆ ನಿಮಗೆ 96 ವರ್ಷ ಪುಣ್ಯ ಫಲಗಳು ಸಿಗುತ್ತೆ. ಇಲ್ಲ ಅಂತಿದ್ರೆ ಪವಿತ್ರ ಗಂಗಾಜಲದಲ್ಲಿ ನೀವು ಹಬ್ಬದ ದಿನದಂದು ಸ್ನಾನ ಮಾಡಿದರೆ ನಿಮಗೆ 1 ಕೋಟಿ ವರ್ಷ ಪುಣ್ಯ ಪ್ರಾಪ್ತಿಯಾಗತ್ತೆ ಅಂತ ಹೇಳಿ ಮಾಹಿತಿಯಾದರೆ ಬಂದಿರತಕ್ಕಂಥದ್ದು. ಅಫ್ಕೋರ್ಸ್ ಯುಗಾದಿ ಹಬ್ಬ ದಿನದಂದು ನೀವು ವಿನಾಯಕನಿಗೆ ಪೂಜೆ ಮಾಡೋದ್ರಿಂದ ನಿಮಗೆ ಎಲ್ಲ ವಿಶೇಷಕರವಾಗಿರ್ತಕ್ಕಂತಹ ಕಾರ್ಯಗಳಾಗುತ್ತೆ ಅಂತ ಹೇಳಿ ಮಾಹಿತಿಯಾದರೆ ಇರ್ತಕ್ಕಂಥದ್ದು. ಅದಾದ ನಂತರ ಗೋಧಿ ಹಿಟ್ಟಿನಿಂದ ಒಂದು ಕೆಲಸವನ್ನು ಮಾಡಿದರೆ ನಿಮಗೆ ನೆಮ್ಮದಿ ಅಷ್ಟೈಶ್ವರ್ಯ ಸಿಗುತ್ತೆ ಅಂತ ಹೇಳಿದೆ ಮೊದಲಿಗೆ. ಸೊ ಆ ಒಂದು ಯಾವ ಕೆಲಸವನ್ನು ನೀವು ಗೋಧಿ ಹಿಟ್ಟಿನಿಂದ ಮಾಡಬೇಕು ಯುಗಾದಿ ಹಬ್ಬ ದಿನದಂದು, ಬನ್ನಿ ತಿಳ್ಕೊತಾ ಹೋಗೋಣ. ಯುಗಾದಿ ಹಬ್ಬ ದಿನದಂದು ನೀವು ಆ ದಿನದಂದು ಅಮಾವಾಸ್ಯೆ ಆಗಿರ್ತಕ್ಕಂಥ ಕಾರಣದಿಂದ ಗೋಧಿ ಹಿಟ್ಟಿನಿಂದ ಚಪಾತಿಯನ್ನು ಮಾಡಿ ಅದಕ್ಕೆ ತುಪ್ಪವನ್ನು ಹಾಕಿ ಒಬ್ಬರಿಗೆ ಆ ಒಂದು ಚಪಾತಿ ಹಿಟ್ಟಿನಿಂದ ಅಂತಂದರೆ ಆ ಒಂದು ಚಪಾತಿಯನ್ನು ಮಾಡಿ ಅದರ ಮೇಲೆ ತುಪ್ಪವನ್ನು ಹಾಕಿರ್ತೀರಲ್ಲ, ಆ ಒಂದು ಚಪಾತಿಯನ್ನು 3 ಬಾರಿ ಎಡದಿಂದ ಬಲಭಾಗದಿಂದ ತಲೆ ಮೇಲೆ ಸುತ್ತಿ ಇಳಿ ತೆಗೆಯಿರಿ. ಇದರಿಂದ ದೃಷ್ಟಿ ಏನಾದರೂ ಆಗಿದ್ದರೆ ಅದೆಲ್ಲ ಹೋಗುತ್ತೆ ಅಂತ ಹೇಳಿ ಸಹ ಧಾರ್ಮಿಕ ನಂಬಿಕೆ ಇರ್ತಕ್ಕಂಥದ್ದು. ಅದಾದ ನಂತರ ಇಳಿ ತೆಗೆದ ಚಪಾತಿಯನ್ನು ಶ್ವಾನಗಳಿಗೆ ನೀವು ಹಾಕಬೇಕಾಗಿರುತ್ತೆ, ಓಕೆನಾ. ಸೊ ಇದರಿಂದ ನಿಮಗೆ ನೆಮ್ಮದಿ ಸಿಗುತ್ತೆ, ಅಷ್ಟೈಶ್ವರ್ಯಗಳು ನಿಮ್ಮದಾಗುತ್ತೆ ಅಂತ ಹೇಳಿ ಧಾರ್ಮಿಕ ನಂಬಿಕೆಯಾಗಿದ್ದರೆ ಇರತಕ್ಕಂಥದ್ದು. ಇದು ಯುಗಾದಿ ಹಬ್ಬದಂದು ಗೋಧಿ ಹಿಟ್ಟಿನ ಮಹಿಮೆಯಾಗಿರುತ್ತೆ, ಓಕೆನಾ. ಸೊ ಇದೇ ರೀತಿ ಎಲ್ಲ ತರಹದ ಮಾಹಿತಿಗಳು ನಿಮಗೆ ಈ ಚಾನಲಲ್ಲಿ ಸಿಗ್ತಿರುತ್ತೆ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.